Hello everyone, this is Sai. Welcome to Maths with Sai ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಮೇತ ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅನ್ನೋದು ಒಂದು ಗೋಲ್ ಆಗಿರುತ್ತೆ. ಸ್ವಲ್ಪ ಜನ ಅದನ್ನು ಅಚೀವ್ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಅಚೀವ್ ಮಾಡಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕ ಆಸ್ಪಿರೆಂಟ್ಸ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ಗೊತ್ತಿಲ್ಲ ಗೌರ್ಮೆಂಟ್ ಜಾಬ್ ಏನು ಅಂತಂದರೆ. ಅವರು ಏನಂತ ಅನ್ಕೊಳ್ತಿದ್ದಾರೆ ಅಂದರೆ, ನಾನು ಎಲ್ರಿಗೂ ಹೇಳ್ತಿಲ್ಲ, ಯಾರೆಲ್ಲ ಅನ್ಕೊಂಡಿದ್ರು ಅಲ್ವಾ. ಸೊ 70% ಆಫ್ ದಿ ಸ್ಟೂಡೆಂಟ್ಸ್ ಏನಂತ ಅನ್ಕೊಳ್ತಿದ್ದಾರೆ ಅಂದರೆ, KS, FDA, SDA, PC, VAO ಇವೇ ಜಾಬ್ಸ್ ಗೌರ್ಮೆಂಟ್ ಜಾಬ್ಸ್ ಅಂತ ತುಂಬ ಜನ ಅನ್ಕೊಂತಿದ್ರು. ಅದು ತಪ್ಪು. ಬಿಕಾಸ್ ನಮ್ಮ ಎಲ್ಲರ ಮಿಡಿಲ್ ಕ್ಲಾಸಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಡ್ರೀಮ್, ನಮ್ಮ ತಂದೆ ತಾಯಿಯವ್ರಿಗೆ ಒಂದು ಕನಸಿರುತ್ತೆ. ಸೊ ನಾವು ಕಂಪ್ಲೀಟಾಗಿ ತಿಳ್ಕೊಳ್ದೆ ಓನ್ಲಿ ಇದೇ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ನಾವು ಫ್ರಸ್ಟ್ರೇಟ್ ಆಗ್ತಾ ಇದ್ದೀವಿ. ಸುಮಾರು 4 ವರ್ಷಗಳಿಂದ ಹೇಗೆ ನಡೀತಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಎಕ್ಸಾಮ್ಸ್ ಹೇಗೆ ನಡೆಸ್ತಾ ಇದ್ದಾರೆ, ಕ್ಯಾಂಪ್ಸ್ ಅಂಡ್ ಅದರ್ ETC ಅದನ್ನು ಹೇಳೋ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ನ್ಯೂಸಲ್ಲಿ ಓದ್ಕೊಂಡಿರ್ತೀರ, ರೈಟ್. ಈಗ ನೋಡಿ, ನಮ್ಮ ಒಂದು ಗುರಿ ಏನಂದರೆ, ನಮ್ಮ ಕರ್ನಾಟಕ ಆಸ್ಪಿರೆಂಟ್ಸ್ ಡ್ರೀಮ್ ಅಚೀವ್ ಮಾಡ್ತಾರೋ ಇಲ್ವೋ ಅದು ಸೆಕೆಂಡ್ರಿ, ಓಕೆನಾ. ಫಸ್ಟ್ ಆಫ್ ಆಲ್ ಅವ್ರಿಗೆ ಕರೆಕ್ಟಾಗಿ ಒಂದು ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಈ ವಿಡಿಯೋ ಉದ್ದೇಶ ಸಮೇತ ಅದೇ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, 10th ಆದಮೇಲೆ, PU ಆದಮೇಲೆ, ಡಿಗ್ರಿ ಆದಮೇಲೆ ನಾವು ಏನಂತ ಯೋಚನೆ ಮಾಡ್ತೀವಿ, ಒಂದು ನಮಗೆ ನಾನು ಹೇಳಿದ್ನಲ್ವ ಆಲ್ರೆಡಿ ಸ್ಟೇಟ್ ಎಕ್ಸಾಮ್ಸ್, ಇನ್ನೊಂದು ಬಿಟ್ಟರೆ UPSC ಇಷ್ಟೇ ಗೊತ್ತಿರುತ್ತೆ. ನಾವು ಡಿಗ್ರಿ ಮೇಲೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸನ್ನು ಪಡ್ಕೋಬಹುದು. 10th ಮೇಲೆ ಈಸಿಯಾಗಿ 50K ಸ್ಯಾಲ್ರಿನ ತಗೋಬಹುದು. PUC ಮೇಲೆ ತುಂಬ ಸ್ಯಾಲ್ರಿನ ತಗೋಬಹುದು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು 2 ಡಿಪಾರ್ಟ್ಮೆಂಟ್ ಮೇಲೆ ಕಂಪ್ಲೀಟ್ ಜಾಬ್ಸು, ಪ್ರೊಫೈಲು, ವರ್ಕು, ಸ್ಯಾಲ್ರಿ, ಹೋಮ್ ಸ್ಟೇಟಸ್ ಸಿಗುತ್ತಾ, ಆರ್ ಸಿಲೆಬಸ್ ಏನು, ಎಷ್ಟು ಕಟ್ ಆಫು, ಪ್ರತಿ ವರ್ಷ ಎಷ್ಟು ವೇಕೆನ್ಸಿ ಇರುತ್ತೆ. ಸ್ಟೇಟ್ ಗೌರ್ಮೆಂಟಲ್ಲಿ 3000 ವೇಕೆನ್ಸಿ ಇರುತ್ತೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಬಟ್ ಅದೇ ಸೆಂಟ್ರಲ್ ಗೌರ್ಮೆಂಟಲ್ಲಿ 1 ಲಕ್ಷ ಇರುತ್ತೆ ಪ್ರತಿ ವರ್ಷ. ಓಕೆನಾ, ನೀವು ಎಲ್ಲರೂ ಸಮೇತ ಗಮನಿಸಿ, ಹಿಂದಿನ ವರ್ಷ 2024ವರೆಗೂ ರೈಲ್ವೆ ಎಕ್ಸಾಮ್ಸಲ್ಲಿ ಏನಿತ್ತು, ಕಮ್ಮಿ ಇತ್ತು. ಸೊ 3 ಇಯರ್ಸ್ ಒಂದ್ಸಲ, 2 ಇಯರ್ಸ್ ಒಂದ್ಸಲ ಈ ಥರ ಮಾಡುತ್ತೆ. 2024 ಆದಮೇಲೆ ಪ್ರತಿ ವರ್ಷ ರೈಲ್ವೆದಲ್ಲಿ ಬಿಡ್ತಾ ಇದ್ದಾರೆ ವೇಕೆನ್ಸಿ. ಆ್ಯಂಡ್ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ ಅಲ್ವಾ, ಅದರಲ್ಲಿ ಎವ್ರಿ ಇಯರ್ 1 lakh ಪ್ಲಸ್ ವೇಕೆನ್ಸಿ ಇರುತ್ತೆ. ನಮ್ಮ ಕರ್ನಾಟಕದಿಂದಲೇ ತುಂಬ ಜನ SSC ಅಂದರೆ SSC GD ಅಂತ ಅನ್ಕೊಳ್ತಾರೆ. ಅವ್ರು SSC GDಗೂ ಹೋಗಿದ್ದಾರೆ, ಅದು ಒಳ್ಳೇದು. ಕ್ಲಿಯರ್. ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು RRB NTPC ಮೈನ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಎಲ್ಲರೂ ಸಮೇತ 60% ನಾರ್ತ್ ಸೈಡ್ ಇದ್ರು, ನಾರ್ತ್ ಇಂಡಿಯನ್ಸ್. ಇಲ್ಲಿ ನಮ್ಮದು ಬೆಂಗಳೂರು ಜೋನ್ ಕಂಡ್ರಿ, ರೈಟ್. ರಿಸಲ್ಟಲ್ಲೂ ಸಮೇತ ಇಲ್ಲ ಸರ್ ಅವ್ರಿಲ್ವಾ, ಏನಾದರೂ ವರ್ಕ್ ಮಾಡ್ತಿರ್ತಾರೆ, ಇಲ್ಲೇ ಹಾಕ್ಕೊಂಡಿರ್ಬೋದು ಅಂತ ನೀವು ಹೇಳ್ಬೋದು. ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಬಟ್ 60% ಆಫ್ ಗೌರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬೆಂಗಳೂರಲ್ಲಿ ಏನೇನಿದೆ, ಕರ್ನಾಟಕ ಇಷ್ಟು ಮೀಸಲಾತಿ ಅಂತ ಕೊಟ್ಟಿರ್ತಾರಲ್ವಾ, ಅದರಲ್ಲಿ ಎಲ್ಲರೂ ಸಮೇತ ನಾರ್ತ್ ಇಂಡಿಯನ್ಸೇ ತಗೊಳ್ತಿದ್ದಾರೆ. ರೀಸೆಂಟಾಗಿ ಬ್ಯಾಂಕಲ್ಲೂ ತಗೊಳ್ಳಿ, ಓಕೆನಾ. LPT ಬಂತು, ಇಲ್ಲಾಂದ್ರೆ ಆಂಧ್ರದವರು ಎಲ್ಲ ಜಾಬ್ಸ್ನು ತಗೊಬಿಡೋರು. ಕ್ಲಿಯರ್. ಸೊ ಈ ಒಂದು ಸೆಷನಲ್ಲಿ ನಾನು 2 ಡಿಪಾರ್ಟ್ಮೆಂಟ್ SSC ಮತ್ತು RR ಬಗ್ಗೆ ಕಂಪ್ಲೀಟ್ ಡೀಟೇಲ್ಡನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ಲಿಯರ್. ಸೊ ಬನ್ನಿ, ಮೊದಲನೇದಾಗಿ ಒಂದು ಕ್ವೈಟ್ ಇದೆ ನೋಡಿ, 1 ಗೌರ್ಮೆಂಟ್ ಜಾಬ್ ಕ್ಯಾನ್ ಚೇಂಜ್ 1 ಫುಲ್ ಫ್ಯಾಮಿಲೀಸ್ ಕಾನ್ಫಿಡೆನ್ಸ್. ನಿಜನಾ ಇಲ್ವಾ? 100% ನಿಜನಾ ಅಲ್ವಾ? ಮೊದಲನೇದಾಗಿ ಪ್ರತಿ ವರ್ಷ SSC ವೇಕೆನ್ಸಿ ಆಗ್ತಾನೆ ಇರುತ್ತೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಮಗೆ ಸಿಲೆಬಸ್ ಏನು ಗೊತ್ತಿಲ್ಲ. ನಾನು ನಿಮಗೆ ಪ್ರತಿಯೊಂದು ಸಮೇತ ಹೇಳ್ತೀನಿ. ರೂರಲ್ಲಿಂದ ಬನ್ನಿ ಸರ್, ನಮಗೆ ಇಂಗ್ಲೀಷ್ ವೀಕ್ ಇದೆ, ಇಂಗ್ಲೀಷ್ ವೀಕ್ ಇರೋರ್ಗೂ ಆ ಎಕ್ಸಾಮ್ಸನ್ನು ನಾವು ಹೇಳ್ತೀನಿ. ಆ್ಯಂಡ್ ಇಂಗ್ಲೀಷ್ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿರೋರಾಗಲಿ, BSc ಮಾಡಿರೋರಾಗಲಿ, ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋರಾಗಲಿ, ಪ್ರತಿಯೊಬ್ಬರಿಗೂ ಸಮೇತ ಒಳ್ಳೊಳ್ಳೆ ಜಾಬ್ಸ್ ಇದ್ದಾವೆ. ಸೊ ಒಂದು 2 ಇಯರ್ಸ್ 1 or 2 ಇಯರ್ಸ್ ಕಷ್ಟಪಟ್ಟರೆ ನಮ್ಮ ಕೈಲಿ ಒಂದು ಜಾಬ್ ಇರುತ್ತೆ. ನಾನು ನಿಮಗೆ ಸುಮ್ಮನೆ ಹೇಳ್ತಿಲ್ಲ, ನಾನು ಪರ್ಸ್ನಲಿ 5 ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೀನಿ. ಕ್ಲಿಯರ್. ಆ್ಯಂಡ್ 2 ಎಕ್ಸಾಮ್ಸ್ ಕಂಪ್ಯೂಟ್ರಲ್ಲಿ ಫೇಲ್ ಆಗಿದೆ. ಕ್ಲಿಯರ್, ಓಕೆನಾ.
ಸೊ ನಾನು ಇಲ್ಲಿ ಬಂದು ಸುಮ್ಮನೆ ನಿಮ್ಗೆ ಹೇಳ್ತಿಲ್ಲ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ನನ್ನ ಒಂದು ಡ್ರೀಮ್ ಏನಂದರೆ ನಮ್ಮ ಕರ್ನಾಟಕ ಆಸ್ಪಿರೆಂಟ್ಗೆ ಒಳ್ಳೆ ಇನ್ಫಾರ್ಮೇಷನ್ ಹೋಗಬೇಕು ಅವ್ರ ಮನಸ್ಸಿಗೆ, ಅದು ಓಕೆನಾ. ಸೊ ನೋಡಿ, ವಾಟ್ ಈಸ್ ಎಸ್ ಎಸ್ ಸಿ ಅಲ್ವಾ? ಎಸ್ ಎಸ್ ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಕ್ಲಿಯರ್. ಸೊ ಇದರಲ್ಲಿ ಏನೇನು ಜಾಬ್ಸ್ ಬರುತ್ತೆ, ಕ್ವಾಲಿಫಿಕೇಷನ್ ಏನು, ಸ್ಯಾಲ್ರಿ ಏನು, ವರ್ಕ್ ಪ್ರೊಫೈಲ್ ಏನು, ಹೋಮ್ ಸ್ಟೇಟ್ ಡ್ಯೂಟಿ, ಯಾವ ಜಾಬ್ ಯಾವ ಪೋಸ್ಟ್ಗೆ ಹಾಕಿದ್ರೆ ಹೋಮ್ ಸ್ಟೇಟ್ ಡ್ಯೂಟಿ ಸಿಗುತ್ತೆ, ಎಲ್ಲನೂ ಸಮೇತ ಹೇಳೋಣ, ಕ್ಲಿಯರ್. ಸೊ ಮೊದಲನೇದಾಗಿ ನಮ್ಮದು ಡಿಗ್ರಿ ಆಗಿದ್ದರೆ, ಒಂದು ವೇಳೆ ನಾವು ಡಿಗ್ರಿ ಆಗಿದ್ದರೆ ಯಾವ ಒಂದು ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಓಕೆ. ನೋಡಿ, ಡಿಗ್ರಿ ಬೇಸ್ಡ್ ಎಕ್ಸಾಮ್ಸ್, ಎಸ್ ಎಸ್ ಸಿ ಸಿ ಜಿ ಎಲ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್, ಓಕೆನಾ. ಇದರಲ್ಲಿ ಲೆವೆಲ್ 4, ಲೆವೆಲ್ 5, 6 ಆ್ಯಂಡ್ 7 ಜಾಬ್ಸ್ ಇರುತ್ತೆ, ಕ್ಲಿಯರ್. ಮತ್ತು ಸಿ ಪಿ ಒ, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್, ನೀವು ಇಲ್ಲಿ ಪಿ ಎಸ್ ಎ ಅಂತ ಬಡ್ಕೊತೀರಲ್ವಾ, ಅಲ್ಲಿ ನಾವು ಡೆಲ್ಲಿ ಇನ್ ಎಸ್ ಎ ಆಗ್ಬೋದು, ಎಸ್ ಐ ಇನ್ ಡೆಲ್ಲಿ ಪೊಲೀಸಲ್ಲಿ ಆಗ್ಬೋದು, ಓಕೆನಾ. ಅದೇ ಥರ ಸೆಲೆಕ್ಷನ್ ಫೇಸ್ 12, 13 ಮತ್ತು ಎಸ್ ಎಸ್ ಸಿ ಜೆ ಇ ಜೂನಿಯರ್ ಇಂಜಿನಿಯರಿಂಗ್, ಡಿಗ್ರಿ ಬೇಸ್ಡ್ ಮೇಲೆ ಇವೆಲ್ಲ ಅಪ್ಲಿಕೇಶನ್ಸ್ ನಾವು ಆಗ್ಬೋದು, ಕ್ಲಿಯರ್. ಸೊ ಫಸ್ಟ್ ಆಫ್ ಆಲ್ ಎಸ್ ಎಸ್ ಸಿ ಸಿ ಜಿ ಎಲ್ ಅಂದರೆ ಏನು, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಅಂದರೆ ಏನು, ಇದನ್ನು ನಾವು ಮಿನಿ ಐ ಎ ಎಸ್ ಅಂತ ಕರಿತೀವಿ, ಕ್ಲಿಯರ್. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಮಿನಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಎಸ್ ಎಸ್ ಸಿ ಸಿ ಜಿ ಎಲ್ ಈಸ್ ನಾಟ್ ಜಸ್ಟ್ ಅನ್ ಎಕ್ಸಾಮ್, ಇಟ್ ಈಸ್ ಎ ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಕೆರಿಯರ್ ಸಿಸ್ಟಮ್, ಕ್ಲಿಯರ್. ಸೊ ಮೊದಲನೇದಾಗಿ ಎಲಿಜಿಬಿಲಿಟಿ ಏನಂದರೆ, ಎಲಿಜಿಬಿಲಿಟಿ ನೋಡೋಣ, ಏನೇ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು. ಸರ್ ನಮ್ಮದು ಬಿ ಎ ಆಗಿದೆ, ಕ್ಲಿಯರ್, ಬಿ ಎಸ್ ಸಿ ಆಗಿದೆ, ಬಿ ಕಾಮ್ ಆಗಿದೆ, ಬಿ ಇ ಆಗಿದೆ, ಬಿ ಬಿ ಎ, ಎಂ ಬಿ, ಯಾವುದೇ ಆಗಲಿ ಎಲ್ಲರೂ ಸಮೇತ ಅಪ್ಲೈ ಮಾಡ್ಬೋದು, ಕ್ಲಿಯರ್. ಸೊ ಇದರಲ್ಲಿ ಫೇಮಸ್ ಪೋಸ್ಟ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಸರ್ ನಾವು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಬೇಕು, ಅದಾಗಬೇಕು, ಇದಾಗಬೇಕು. ಚಿಕ್ಕ ಒಂದು ವಯಸ್ಸಲ್ಲಿದ್ದಾಗ ನಾವು ತುಂಬ ಅನ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇಲ್ಲಿಂದ ನಾವು ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಜಿ ಎಸ್ ಟಿ, ಇದು ಸಮೇತ ಅಷ್ಟೇ, ಬೆಂಗಳೂರಲ್ಲಿ ತುಂಬ ಪೋಸ್ಟ್ ಇತ್ತು ಹಿಂದಿನ ಸಲ, ಕ್ಲಿಯರ್. ಸೊ ಎ ಎಸ್ ಒ ಇನ್ ಸಿ ಎಸ್ ಎಸ್ ಅಂತ ಒಳ್ಳೆ ಪೋಸ್ಟ್, ಓಕೆ. ಅದಾದಮೇಲೆ ಆಡಿಟರ್, ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಮೆನಿ ಮೋರ್, ಇವು ಫೇಮಸ್ ಪೋಸ್ಟ್ಸ್, ಕ್ಲಿಯರ್. ಒಂದೊಂದೇ ಕಂಪ್ಲೀಟ್ ಆಗಿ ನಾವು ನೋಡೋಣ. ಸೊ ಇದರಲ್ಲಿ ಪೇ ಲೆವೆಲ್ಸ್ ಯಾವ ಥರ ಇರುತ್ತೆ ಅಂದರೆ, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7 ಈ ಥರ ಇರುತ್ತೆ. ಸೊ ಪೇ ಸ್ಕೇಲ್ ಬಂದ್ಬಿಟ್ಟು 25,500, 29,200 ಲೆವೆಲ್ 5ಗೆ, 35,400 ಆ್ಯಂಡ್ 44,900, ಇದು ವಿತ್ ಬೇಸಿಕ್ ಪೇ. ಇದ್ರ ಜೊತೆಗೆ ನಮಗೆ ಡಿ ಎ ಸಿಗುತ್ತೆ, ಎಚ್ ಆರ್ ಎ, ಟಿ ಎ ಅಲೋಯನ್ಸಸ್, ಓವರ್ ಆಲ್ ಅಪ್ರಾಕ್ಸಿಮೇಟ್ಲಿ 35 to 1 lakh, ಕ್ಲಿಯರ್. ಈಗ ಇದು 42K ಬರ್ತಿದೆ, ಕ್ಲಿಯರ್. 42K ಸ್ಟಾರ್ಟಿಂಗ್ ಬರ್ತಾಯಿದೆ ನಮಗೆ ಎಲ್ಲನೂ ಸೇರಿ, ಕ್ಲಿಯರ್. ಸೊ ಇದು ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ಸೊ ಫೇಮಸ್ ಪೋಸ್ಟ್ಸನ್ನು ನಾವು ನೋಡೋಣ, ಫೇಮಸ್ ಜಾಬ್ಸನ್ನು. ಫಸ್ಟ್ ಬಂದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಇದು ಬಂದುಬಿಟ್ಟು ಟ್ಯಾಕ್ಸ್ ರಿಲೇಟೆಡ್ ವೆರಿಫಿಕೇಷನ್ದು, ನಮ್ಮೆಲ್ಲರಿಗೂ ಗೊತ್ತಲ್ವಾ. ಸೊ ಅಸೆಸ್ಮೆಂಟ್ ಸಪೋರ್ಟು ಮತ್ತು ಇನ್ವೆಸ್ಟಿಗೇಷನ್ ಆ್ಯಂಡ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ವರ್ಕ್ ಆಫೀಸ್ ಆ್ಯಂಡ್ ಫೀಲ್ಡ್ ಮಿಕ್ಸ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಕ್ಲಿಯರ್. ಇದು ವರ್ಕ್. ನೆಕ್ಸ್ಟ್ ಬಂದುಬಿಟ್ಟು ಜಿ ಎಸ್ ಟಿ ಆರ್ ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್, ಇಂಡೈರೆಕ್ಟ್ ಟ್ಯಾಕ್ಸ್ ರಿಲೇಟೆಡ್ ಡ್ಯೂಟೀಸ್, ಇದು ಡೈರೆಕ್ಟು, ಇದು ಇಂಡೈರೆಕ್ಟು, ಓಕೆನಾ. ಸೊ ನೆಕ್ಸ್ಟ್ ಇನ್ಸ್ಪೆಕ್ಷನ್ಸು, ಕಂಪ್ಲೇಂಟ್ ಸಪೋರ್ಟು ಮತ್ತು ಆಫೀಸ್ ಆ್ಯಂಡ್ ಫೀಲ್ಡ್ ವರ್ಕ್ ಇರುತ್ತೆ. ಅದೇ ಥರ ಎ ಎಸ್ ಒ ಇನ್ ಸಿ ಎಸ್ ಎಸ್ ಅಂದ್ಕೊಳ್ಳಿ, ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ಆಫೀಸ್ ವರ್ಕು ಮತ್ತು ಫೈಲ್ ಮೂಮೆಂಟು, ಡ್ರಾಫ್ಟಿಂಗು, ಅಫಿಷಿಯಲ್ ಕಮ್ಯುನಿಕೇಷನ್ ಮತ್ತು ಕ್ವಾಲಿಟಿ ಅಡ್ಮಿನ್ ಸಪೋರ್ಟ್, ಈ ಥರ ನಮಗೆ ಕೆಲಸ ಇರುತ್ತೆ, ಕ್ಲಿಯರ್. ಸೊ ನೆಕ್ಸ್ಟ್ ಆಡಿಟರು, ಅಕೌಂಟ್ಸು, ಆಡಿಟು, ಫೈನಾನ್ಷಿಯಲ್ ಪೇಪರ್ ವರ್ಕು ಮತ್ತು ಆಫೀಸ್ ವರ್ಕ್ ಇರುತ್ತೆ. ಅದೇ ಥರ ಟಿ ಎ ಟ್ಯಾಕ್ಸ್ ಅಸಿಸ್ಟೆಂಟ್ ಗೊತ್ತಿರುತ್ತೆ, ಟ್ಯಾಕ್ಸ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್, ಡಾಟಾ ಡಾಕ್ಯುಮೆಂಟ್ಸ್ ಹ್ಯಾಂಡ್ಲಿಂಗು ಮತ್ತು ಕ್ಲರಿಕಲ್ ಡಿಪಾರ್ಟ್ಮೆಂಟ್ ಸಪೋರ್ಟು ಮತ್ತು ಟ್ಯಾಕ್ಸ್ ಆಫೀಸ್ ಅಸಿಸ್ಟೆನ್ಸ್, ಕ್ಲಿಯರ್. ಸೊ ನೋಡಿ, ಎಕ್ಸೈಸ್ ಇನ್ಸ್ಪೆಕ್ಟರ್, ಎಕ್ಸಾಮಿನರ್, ಪ್ರಿವೆಂಟಿವ್ ಆಫೀಸರ್ ಆ್ಯಂಡ್ ಸಿ ಬಿ ಎನ್ ಇನ್ಸ್ಪೆಕ್ಟರ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್. ಫಾರ್ ದಿಸ್ ಪೋಸ್ಟ್ ಕ್ಯಾಂಡಿಡೇಟ್ಸ್ ಮಸ್ಟ್ ಮೀಟ್ ದ ಫಾಲೋಯಿಂಗ್ ಸ್ಟ್ಯಾಂಡರ್ಡ್ಸ್, ಅಂದರೆ ಈ ಪೋಸ್ಟ್ ಏನಿದೆ ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ, ಕ್ಲಿಯರ್. ಚಿಕ್ಕ ವಯಸ್ಸಲ್ಲಿ ಒಂದು ಸಿ ಬಿ ಐದು ಇದು ಬರ್ತಾಯಿತ್ತು ಸೀರಿಯಲ್ ಅಲ್ವಾ,
ಸೊ ಹಾಗೆ ನಾವೆಲ್ಲರೂ ಅನ್ಕೊಳ್ತಿದ್ವಿ ನಾವು ಈ ಥರ ಆಗಿದ್ರಿ ಅಂತ ಅಲ್ವಾ. ಸೊ CBI ಸಮೇತ ನಾವು ಇಲ್ಲಿ ಆಗ್ಬೋದು, ತೊಂದರೆ ಇಲ್ಲ. ಸಬ್ ಇನ್ಸ್ಪೆಕ್ಟರ್, ಆಮೇಲೆ ಇನ್ಸ್ಪೆಕ್ಟರ್, ಅದಾದಮೇಲೆ ಆಫೀಸರ್. ಕ್ಲಿಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ 157.5 ಸೆಂಟಿಮೀಟರ್ ಅದು ಕಾಮನ್ ಇರುತ್ತೆ. ಆ್ಯಂಡ್ ಚೆಸ್ಟ್ 81 ಸೆಂಟಿಮೀಟರ್ ಫುಲ್ಲಿ ಎಕ್ಸ್ಪಾಂಡೆಡ್ ವಿತ್ ಮಿನಿಮಮ್ ಎಕ್ಸ್ಪೆನ್ಷನ್ ಆಫ್ 5 ಸೆಂಟಿಮೀಟರ್ ಇರುತ್ತೆ. ಫಿಸಿಕಲ್ ವಾಕಿಂಗ್ 16 ಮೀಟರ್ಸ್ ಇರುತ್ತೆ 15 ಮಿನಿಟ್ಸಲ್ಲಿ, 600 ಮೀಟರ್ಸ್ 15 ಮಿನಿಟ್ಸಲ್ಲಿ, ಸೈಕ್ಲಿಂಗ್ 8 ಕಿಲೋಮೀಟರ್ 30 ಮಿನಿಟ್ಸಲ್ಲಿ. ಇದೆಲ್ಲ ತೊಂದರೆ ಇಲ್ಲ, ಆಗುತ್ತೆ. ಓಕೆನಾ. ಸೊ ಫೀಮೇಲ್ ಕ್ಯಾಂಡಿಡೇಟ್ಸ್ 152 ಸೆಂಟಿಮೀಟರ್, ಕ್ಲಿಯರ್, ವೆಯ್ಟ್ 48 kgs ಇರಬೇಕು. ಫಿಸಿಕಲ್ ಬಂದ್ಬಿಟ್ಟು 1 km ಇನ್ 20 ಮಿನಿಟ್ಸ್, ಸೈಕ್ಲಿಂಗ್ 3 km ಇನ್ 25 ಮಿನಿಟ್ಸ್. ಸೈಕ್ಲಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಸಬ್ ಇನ್ಸ್ಪೆಕ್ಟರ್ CBN. ಓಕೆ. ನೆಕ್ಸ್ಟ್ ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಸರ್ ಫಿಸಿಕಲ್ ಸ್ವಲ್ಪ ಜಾಬ್ಸಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕು, ಸ್ವಲ್ಪ ಜಾಬ್ಸ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕಾಗಿಲ್ಲ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋಣ. ಸೊ ಎಕ್ಸೈಸ್ ಇನ್ಸ್ಪೆಕ್ಟರ್ ಇದು ನಮಗೆ 4600 GP ಗ್ರೇಡ್ ಪೇ, 4200 GP ಟು 2800 GP. ಕ್ಲಿಯರ್. ಸೊ ಎಕ್ಸೈಸ್ ಇನ್ಸ್ಪೆಕ್ಟರ್, ಪ್ರಿವೆಂಟಿವ್ ಆಫೀಸರ್, ಎಕ್ಸಾಮಿನರ್, ಸಬ್ ಇನ್ಸ್ಪೆಕ್ಟರ್ CBI ಅಂಡ್ CBN. ಓಕೆ. ಅದಾದಮೇಲೆ 4200 GP ಅಲ್ಲಿ ಬರೋದು ನಮಗೆ ಸಬ್ ಇನ್ಸ್ಪೆಕ್ಟರ್ NIA, ಏನು ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ರೈಟ್. ಅದಾದಮೇಲೆ ಸಬ್ ಇನ್ಸ್ಪೆಕ್ಟರ್ MHA, ಸಬ್ ಇನ್ಸ್ಪೆಕ್ಟರ್ NCB ಅಂಡ್ ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ CBN. ಕ್ಲಿಯರ್. ಸೊ 4600 GP 2800ಗಿಂತ ಜಾಸ್ತಿ, ಸೊ ಇವರು ಸ್ವಲ್ಪ ಜಾಸ್ತಿ ಸ್ಯಾಲರಿ. ಕ್ಲಿಯರ್. ಇದು ಆಫೀಸರ್, ಸರಿ, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು ಅಂಡ್ ಆಫೀಸರ್ ಮೇಲೆ ಅದ್ರ ಕೆಳಗಡೆ ಅದಕ್ಕೆ. ಓಕೆನಾ. ಸೊ ಸ್ಯಾಲ್ರಿ ಎಷ್ಟಿರುತ್ತೆ? ಕ್ಲಿಯರ್. ಸೊ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ ಒಂದು ಸಿಟಿ ಮೇಲೆ. ಸೊ ಲೆವೆಲ್ 4ಅಲ್ಲಿ ಸ್ಟಾರ್ಟಿಂಗ್ 25K, ಸಿಟಿ X 48,000, ಸಿಟಿ Y 45,000 ಅಂಡ್ 42,500 ಇರ್ಬೋದು, ಸಿಟಿ ಮೇಲೆ ಡಿಪೆಂಡ್ ಅದು. ಓಕೆ. ಸೊ DA TA ಎಲ್ಲನೂ ಸಿಗುತ್ತೆ, HR ಎಲ್ಲನೂ ಸಿಗುತ್ತೆ. ಇದೆಲ್ಲ ಇದೊಂದಲ್ಲ, ಇದು ಬೇಸಿಕ್ ಪೇ ಅಷ್ಟೇ. ಓಕೆ. ಸೊ ಹೋಗ್ತಾ 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 ಒಳ್ಳೊಳ್ಳೆ ಪೋಸ್ಟ್, ಒಳ್ಳೊಳ್ಳೆ ಪ್ರಮೋಷನ್ ಸಿಗ್ತಾ ಇರುತ್ತೆ, ಪ್ರತಿಯೊಂದನ್ನು ಸಿಗ್ತಾ ಇರುತ್ತೆ. ನಾವು ಎಲ್ಲನ ಸಮೇತ ನಮಗೆ ಜಾಬ್ಸ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ನಾವು ಬರೀ PSA ಅದು ಇದೆ ಅಂತ 5 ವರ್ಷ 6 ವರ್ಷ ಓದ್ತಾನೆ ಇರ್ತೀವಿ. ಎವ್ರಿ ಇಯರ್ ಬರೋ ಒಂದು ವೇಕೆನ್ಸಿಗೆ ನಾವು ಟ್ರೈ ಮಾಡೋಣ ಅಲ್ವಾ, ಮಾಡ್ಬೋದಲ್ವಾ. ಅದಾದಮೇಲೆ ಈ ಥರ ಸ್ಯಾಲ್ರೀಸ್ ಇರುತ್ತೆ. ಲೆವೆಲ್ 7 ನೋಡಿ, 84,000, 79,500, 75,000. ಕ್ಲಿಯರ್. ಅದಾದಮೇಲೆ SSC CPO ಈಸ್ ವೇರ್ ಆಂಬಿಷನ್, ಪವರ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಮೀಟ್. ಓಕೆ. CPO ಅಂದರೆ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್, ಏನೇ ಡಿಗ್ರಿ ಆಗ್ಬೋದು. ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ CAPF ಮೈನ್ ಪೋಸ್ಟ್ ಕೆಳಗಡೆ. ಇದು ಲೆವೆಲ್ ಪೇ 6 ಆಗಿರುತ್ತೆ, ಸ್ಟಾರ್ಟಿಂಗ್ 35,400 ಆಗಿರುತ್ತೆ, ಅಪ್ರಾಕ್ಸಿಮೇಟ್ ಆ್ಯಂಡ್ಗೆ 45,000 ಟು 70,000 ಆಗಿರುತ್ತೆ ಸ್ಟಾರ್ಟಿಂಗು. ಓಕೆ. CPO ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಡ್ರೆಸ್ ಮೇಲೆ ಹುಚ್ಚಿದ್ರೆ ಅವ್ರು CPOಗೆ ಆರಾಮಾಗಿ ಓದ್ಬೋದು. ಫಿಸಿಕಲ್ ನಾನು ಚೆನ್ನಾಗಿದ್ದೀನಿ ಅನ್ನೋರು CPOಗೆ ಓದ್ಬೋದು, ತೊಂದರೆ ಇಲ್ಲ. ವರ್ಕ್ ಪ್ರೊಫೈಲ್ ಏನಿರುತ್ತೆ, ಲಾ ಎನ್ಫೋರ್ಸ್ಮೆಂಟ್, ಇನ್ವೆಸ್ಟಿಗೇಷನ್ ಇರುತ್ತೆ, ಫೀಲ್ಡ್ ಡ್ಯೂಟಿ ಇರುತ್ತೆ, ಯೂನಿಫಾರ್ಮ್ ಸರ್ವಿಸ್ ಇರುತ್ತೆ, ಡಿಸಿಪ್ಲಿನ್ ಆ್ಯಂಡ್ ರೆಸ್ಪಾನ್ಸಿಬಲ್ ರೋಲ್ ಇರುತ್ತೆ. ಬೆಸ್ಟ್ ಫಾರ್ ಫೀಲ್ಡ್ ವರ್ಕ್ ಲವರ್ಸ್, ಫಿಸಿಕಲಿ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಆ್ಯಂಡ್ ಯೂನಿಫಾರ್ಮ್ ಕೆರಿಯರ್ ಸೀಕರ್ಸ್. ನಾನು ಹೇಳ್ದಲ್ವಾ, ಯೂನಿಫಾರ್ಮ್ಗೆ ಯಾರಿಗೆಲ್ಲ ಹುಚ್ಚಿದೆಯೋ ಅವರು CPOಗೆ ಪ್ರಿಪ್ರೇಷನ್ ಆಗ್ಬೋದು. ಅದೇ ಥರ SSC JE ಯಾರೆಲ್ಲ ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿರುತ್ತಲ್ವ ಅವ್ರಿಗೂ ಸಮೇತ ಆಪರ್ಚುನಿಟಿ ಇದೆ SSC. ಸೊ ಇದಾದ್ಮೇಲೆ ನಿಮ್ಗೆ ಕಂಪ್ಲೀಟಾಗಿ 6 ವೀಕ್ ಸಮೇತ ಹೇಳ್ತೀನಿ. ಸೊ ಇದು ಲೆವೆಲ್ ಪೇ 6ದು ಸ್ಟಾರ್ಟಿಂಗ್ ಇಷ್ಟು ಬರುತ್ತೆ, ಪರ್ ಆ್ಯಂಡ್ಗೆ ಇಷ್ಟು ಬರುತ್ತೆ, 40,000 ಟು 65,000 ಪ್ಲಸ್. ಸೊ ವರ್ಕ್ ಏನು ಟೆಕ್ನಿಕಲ್ ಡಿಪಾರ್ಟ್ಮೆಂಟು, ಇಂಜಿನಿಯರಿಂಗ್ ಸೂಪರ್ವಿಷನು, ಟು ಟೆಕ್ನಿಕಲ್ ಆಫೀಸರ್. ಓಕೆನಾ. ಅದಾದಮೇಲೆ 12th ಪಾಸ್ ನಾವೆಲ್ಲರೂ ಕೇಳಿರ್ತೀವಿ CHSL, ರೈಟ್, ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್. ಓಕೆ. ಸೊ ಇದು ಆಗ್ಬೋದು, ಸ್ಟೀನೋಗ್ರಾಫರ್ ಆಗ್ಬೋದು, ಸೆಲೆಕ್ಷನ್ ಫೇಸ್ದು ಬರುತ್ತೆ. ಸೆಲೆಕ್ಷನ್ ಫೇಸ್ 10th ಮೇಲೂ ಬರುತ್ತೆ, 12th ಮೇಲೂ ಬರುತ್ತೆ, ಡಿಗ್ರಿ ಲೆವೆಲಲ್ಲೂ ಬರುತ್ತೆ. ಕ್ಲಿಯರ್. ಸೊ ನಿಮಗೆ ಎಲ್ಲನೂ ಸಮೇತ ನಾನು ಹೇಳ್ತೀನಿ, ಆಮೇಲೆ ಸಿಲೆಬಸ್ ಸಮೇತ ಹೇಳ್ತೀನಿ, ತೊಂದರೆ. CHSL ಪ್ರೂವ್ಸ್ ದಟ್ ಗೌರ್ಮೆಂಟ್ ಕೆರಿಯರ್ ಡಿಗ್ರಿ ಆದಮೇಲೆ ಮಾತ್ರ ಸ್ಟಾರ್ಟ್ ಆಗಲ್ಲ. ನಾವು ಏನಂತ ಅಂದ್ಕೊಳ್ತೀವಿ, ಗೌರ್ಮೆಂಟ್ ಜಾಬ್ ಡಿಗ್ರಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ತೀವಿ. ನೋ, ಇದ್ರಲ್ಲಿ ಸಮೇತ ಒಳ್ಳೊಳ್ಳೆ ಪೋಸ್ಟ್ಸ್ ಇದೆ. 10th ಮೇಲೂ ಇದ್ದಾವೆ, PU ಮೇಲೂ ಇದ್ದಾವೆ, ಡಿಗ್ರಿಯಲ್ಲೂ ಇದ್ದಾವೆ. ಸೊ LDC ಅಂತ ತುಂಬ ಜನ ಕೇಳಿರ್ತೀರಿ ಅಲ್ವಾ. ಸೊ LDC, JSA, DVO, ಪೋಸ್ಟಲ್ ಸೋರ್ಟಿಂಗ್ ರಿಲೇಟೆಡ್ ಪೋಸ್ಟು. ಸೊ ತುಂಬ ಜನ
ಪೋಸ್ಟ್ ಆಫೀಸಲ್ಲಿ ಇರ್ತಾರೆ. ಓಕೆನಾ, ಅವ್ರು ನೋಡಿರ್ತೀರ. ಅವ್ರು MTS ಅಲ್ಲೂ ಇರ್ತಾರೆ ಮತ್ತು CHS ಅಲ್ಲಿ ಅವರು ಇರ್ತಾರೆ. ಅಲ್ಲಿ CHS ಸ್ಯಾಲ್ರಿ ಪೇ 2 and 4 ಅಪ್ರಾಕ್ಸಿಮೇಟ್ ಇಷ್ಟಿಷ್ಟು ಬರುತ್ತೆ. ಓಕೆನಾ. ಸೊ ಇದು ಬೇಸಿಕ್ ಅಷ್ಟೇ ನಾನು ಹೇಳ್ತಿರೋದು. ಆ್ಯಂಡ್ಗೆ ಬರೋದು 45+ ಬರುತ್ತೆ ಎಲ್ಲ ಅದಕ್ಕೂ. ಓಕೆನಾ. ಸೊ ವರ್ಕ್ ಪ್ರೊಫೈಲ್ ಟೈಪಿಂಗ್ ಇರುತ್ತೆ, ಆಫೀಸ್ ಫೈಲ್ಸ್ ಇರುತ್ತೆ, ಡಾಕ್ಯುಮೆಂಟೇಶನ್ ಇರುತ್ತೆ, ಕ್ಲರ್ಕ್ ಇರುತ್ತೆ, ಡಾಟಾ ಎಂಟ್ರಿ ಇರುತ್ತೆ, ಡೆಸ್ಕ್ ಅಡ್ಮಿನ್ ಸಪೋರ್ಟ್ ಇರುತ್ತೆ. ಇದು ಯಾರಿಗೆ ಅಂದರೆ ನಮ್ಗೆ PUC ಮುಗ್ದಿದೆ ಸರ್, ನಮಗೆ PUC ಮುಗ್ದಿದೆ, ನಾವು ಈಗ ಪ್ರಿಪ್ರೇಷನ್ಗೆ ಅಂದರೆ ನಮಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರಿಗೆ CHSL ಯೂಸ್ ಆಗುತ್ತೆ, ನಾವು ಪ್ರಿಪೇರ್ ಆಗ್ಬೋದು. ನಾನು ಇನ್ನೂ ನಿಮ್ಗೆ ಹೇಳ್ತೀನಿ ಡೈರೆಕ್ಟಾಗಿ, PUC ಆದಮೇಲೆ ನೀವು CGLಗೆ ಪ್ರಿಪ್ರೇಷನ್ ಆಗಿ ಸ್ಟಾರ್ಟ್ ಮಾಡಿ. 3 ಇಯರ್ಸಲ್ಲಿ ಈಸಿಯಾಗಿ ಐತಿರಲ್ವಾ. ಅದಾದಮೇಲೆ ಸ್ಟಿನೋಗ್ರಾಫರ್ ಯಾರೆಲ್ಲ ಟೈಪಿಂಗ್ ಹುಚ್ಚಿದೆಯೋ ಅವ್ರು ಸ್ಟಿನೋಗ್ರಾಫರ್ಗೆ ಆಗ್ಬೋದು. ಕ್ಲಿಯರ್. ಸೊ ಇಷ್ಟು. ಓಕೆನಾ. ಅದಾದಮೇಲೆ 10th ಬೇಸ್ಡ್. ಈಗ ನಾನು ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಷ್ಟು. ಜಾಸ್ತಿ ಜನಕ್ಕೆ, ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲಪ್ಪ, ಜಾಸ್ತಿ ಜನಕ್ಕೆ SSC ಅಂದರೆ ಏನು, SSC GD ಆರ್ MTS, ಇನ್ನೊಂದು 50%ಗೆ CHSL. ಯಾಕೆ ನಾವು ಅಟೆಂಡ್ ಮಾಡ್ತಿಲ್ಲ ಅಂದರೆ ಅಲ್ಲಿ ಇಂಗ್ಲೀಷ್ ಇದೆ, ಮ್ಯಾಥ್ಸ್ ಕಷ್ಟ ಇದೆ, ರೀಸನಿಂಗ್ ಕಷ್ಟ ಇದೆ ಅಲ್ವಾ, GK ಜಾಸ್ತಿ ಕೇಳ್ತಾರೆ. ನಾವಿಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ತುಂಬ ಕಷ್ಟಪಡಬಹುದು, ಅಲ್ಲಿ ಕಷ್ಟಪಟ್ಟರೆ ಜಾಬ್ಸ್ ಆಗ್ತವೆ, ಇಲ್ಲಂತ ಯಾರು ಹೇಳಿದ್ರು. ಹಾಗೆ ಆಗ್ತವೆ. ಎಲ್ಲೋದ್ರೂ ಕಾಂಪಿಟೇಷನ್ ಇದೆ ಕಣ್ರಿ, ನೀವು ಎಲ್ಲೇ ಹೋಗ್ರಿ ಕಾಂಪಿಟೇಷನ್ ಇದ್ದೇ ಇದೆ. ನಾವು ಒಂದು ತರಕಾರಿ ಅಂಗಡಿ ಹಾಕ್ಕೊಳ್ಬೇಕಂದ್ರೂ ಕಾಂಪಿಟೇಷನ್ ಇದೆ, ನಾನು ಹೇಳ್ತಿಲ್ವಾ. ಕಾಂಪಿಟೇಷನ್ ಎಲ್ಲ ಕಡೆನೂ ಇದೆ. ಆ ಕಾಂಪಿಟೇಷನ್ನ ನಾವು 2 ಕೈಯಲ್ಲಿ ಸ್ವೀಕಾರವಾಗಿ ತಗೊಂಡು ಅದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ MTS GD ಆ್ಯಂಡ್ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್. ಸೊ MTS SC MTS ಒಂದು ಸ್ಮಾಲ್ ಎಕ್ಸಾಮ್ ಅಲ್ಲ, ಮೆನಿ ಫ್ಯಾಮಿಲೀಸ್ಗೆ ಫಸ್ಟ್ ಗೌರ್ಮೆಂಟ್ ಜಾಬ್ ಬ್ರೇಕ್ ಥ್ರೂ, ರೈಟ್. ಸೊ MTSನ ಮಾಡಿಕೊಂಡು ತುಂಬ ಜನ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೂ ಹೋಗಿದ್ದಾರೆ ಜಾಬ್ ಮಾಡಿಕೊಂಡು. ಕ್ಲಿಯರ್. ಸೊ ಪೇ ಲೆವೆಲ್ 1 ಇರುತ್ತೆ, ಸ್ಟಾರ್ಟಿಂಗ್ ಇಷ್ಟು, ಪರ್ ಹ್ಯಾಂಡ್ಗೆ ಇಷ್ಟು ಬರುತ್ತೆ. ವರ್ಕ್ ಪ್ರೊಫೈಲ್ ಸೇಮ್, ಆಫೀಸ್ ಸಪೋರ್ಟು, ಬೇಸಿಕ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಡಿಪಾರ್ಟ್ಮೆಂಟ್ ಸಪೋರ್ಟ್ ಡ್ಯೂಟೀಸ್ ಮತ್ತು ಮೆಸೇಜ್. ನೆವರ್ ಡಿಸ್ರೆಸ್ಪೆಕ್ಟ್ ಟು ಸ್ಟಾರ್ಟಿಂಗ್ ಲೆವೆಲ್ ಜಾಬ್ಸ್. ನೋಡಿ ಇಲ್ಲಿ ಚಿಕ್ಕ ಜಾಬ್ ಅಂತ ನಾವು ಇವತ್ತಿನ ಸಮೇತ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಬಿಕಾಸ್ ಇದೇ ನಮಗೆ ಒಂದು ರೂಟ್ ಆಗ್ಬೋದು, ಒಂದು ಬುನಾದಿ ಆಗ್ಬೋದು ಅಲ್ವಾ. ನೆಕ್ಸ್ಟ್ SSC GD. ಇಲ್ಲಿ ನೋಡಪ್ಪ, ನಮ್ಮ ಹುಡುಗರಿಗೆಲ್ಲರೂ ಗೊತ್ತಿರೋದೇನೆಂದರೆ SSC GD ಅಲ್ವಾ. ಈಗ ಎಕ್ಸಾಮ್ ಬೇರೆ ಇದೆ, ಹುಡುಗರು ಗೊತ್ತಿರೋದು SSC GD. ನಮ್ಮ ಟೀಚರ್ಸ್ ಏನು ಮಾಡ್ತಾರೆ, KS FDA STA, ಲಾಸ್ಟಲ್ಲಿ ಮೂಲೆಯಲ್ಲಿ RRB SSC ಅಲ್ವಾ. ಆಮೇಲೆ SSC GD SSC RRB ಅಂದರೆ ಅವ್ರ ಮುಖಾಂತರ ಏನು, SSC GD ಮತ್ತು RRB ಗ್ರೂಪ್ D ಅಲ್ವಾ. ಹಿಂಗೆ ಅಲ್ವ ನಾವು ಮೋಸ ಹೋಗ್ತಿರೋದು. ನೋಡಿ, GD ಅಂದ್ರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್. BSF CSF CRPF ITBP SSB ಮತ್ತು ಅಸ್ಸಾಂ ರೈಫಲ್ಸ್ ಎಲ್ಲ ಜಾಬ್ಸ್ ಇರುತ್ತೆ. ಸೊ ಯಾರಿಗೆಲ್ಲ ನಮಗೆ ಅಂದರೆ ಜಾಸ್ತಿ ಜನ ಬರೋದು ಆರ್ಮಿಯಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೋ ಅವರು SSC GDಗೆ ಜಾಸ್ತಿ ಜನ ಬರ್ತಾರೆ. ದೇಶಕ್ಕೆ ಸೇವೆ ಮಾಡಬೇಕು ಅನ್ನೋರು ತುಂಬ ಜನ ಬರ್ತಾರೆ, ತೊಂದರೆ ಇಲ್ಲ, ಒಳ್ಳೆಯದು. ಸೆಕ್ಯೂರಿಟಿ ಫೋರ್ಸ್ದು ಸೇಮ್ ಇದು, ಬಾರ್ಡ್ರದು ಇನ್ನೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಫಿಸಿಕಲ್ ಫಿಟ್ ಆಸ್ಪಿರೆಂಟ್ಸ್, ಯೂನಿಫಾರ್ಮ್ ಜಾಬ್ಲರ್ಸ್ ಮತ್ತು 10th ಪಾಸ್ ಆಗಿರೋರಿಗೆ. ಓಕೆ, ಇಲ್ಲಿ ನೋಡಿ ಸಿಲೆಬಸ್ಸು ಸಮೇತ ಹೇಳ್ತೀನಿ. ಸಿಲೆಬಸ್ ಎಲ್ಲದಕ್ಕೂ ಸೇಮ್ ಇರುತ್ತೆ. SSCಗೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲೀಷ್ ಆ್ಯಂಡ್ GK GS. CGL ಮತ್ತು CHSLಗೆ ಎಲ್ಲನೂ ಸಮೇತ 25 ಕ್ವಶನ್ಸ್ ಇರುತ್ತೆ. ಕ್ಲಿಯರ್. 100 ಕ್ವಶನ್ಸು, ಟೋಟಲ್ ಎಷ್ಟಾಗುತ್ತೆ 200 ಮಾರ್ಕ್ಸ್ ಆಗುತ್ತೆ. ಕ್ಲಿಯರ್. ಸೊ ಯಾವುದೇ ಒಂದು ಎಕ್ಸಾಮ್ಗೂ ಸಮೇತ 4 ಸಬ್ಜೆಕ್ಟು ನಾವು ಓದಬೇಕಾಗುತ್ತೆ ಅಲ್ವಾ. ಸೊ ತೊಂದರೆ ಇಲ್ಲ, ಎಲ್ಲ ಕಡೆನೂ ಕಾಂಪಿಟೇಷನ್ ಇದೆ, ಇಲ್ಲೂ ಸಮೇತ ಕಾಂಪಿಟೇಷನ್ ಇದೆ. ನಮ್ಮ ಹುಡುಗರು ಎಲ್ಲರೂ ಸಮೇತ ಈ ಒಂದು ವಿಡಿಯೋ ನೋಡಿ ಅಟ್ಲೀಸ್ಟ್ ಸ್ವಲ್ಪ ಜನ ಆದ್ರೂ ತಿಳ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್. ಸೊ ಬಿಕಾಸ್ ಯಾವಾಗಲೂ ಬರೋ ನೋಟಿಫಿಕೇಶನ್ಗೆ ಯಾಕೆ ವೆಯ್ಟ್ ಮಾಡ್ತೀರಾ, ಪ್ರತಿ ವರ್ಷ ಬರೋ ನೋಟಿಫಿಕೇಶನ್ಗೆ ದಯವಿಟ್ಟು ಪ್ರಿಪ್ರೇಷನ್ ಆಗಿ.
ಒಂದು ವೇಳೆ ನೀವು 10th ಪಾಸ್ ಆಗಿದ್ದೀವಿ ಸರ್, ನಮ್ಮ ಮನೆಯಲ್ಲಿ ಎಜುಕೇಷನ್ ಮುಂದೆ ಮಾಡೋಕ್ಕಾಗಿಲ್ಲ ಆರ್ ಯಾವುದೋ ಒಂದು ರೀಸನ್ನಿಂದ ಎಜುಕೇಷನ್ ಮುಂದೆ ಮಾಡೋಕ್ಕಾಗಿಲ್ಲ ಅನ್ನೋರು SSC MTS ಮತ್ತು GDಗೆ ಅಪ್ಲೈ ಮಾಡ್ಬೋದು. ಓಕೆ ಸರ್, ಎಜುಕೇಷನ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂದರೂ ನಿಲ್ಲಿಸ್ಬಿಟ್ಟಿರ್ತಾರಲ್ವ. ಒಂದು ವೇಳೆ 12th ಆಗಿದ್ದರೆ CHSL ಮತ್ತು ಸ್ಟೆನೋಗ್ರಾಫರ್ಗೆ ಆಗ್ಬೋದು. ಆರ್ ಡಿಗ್ರಿ ಹೋಲ್ಡರ್ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ SSC CGL ಆ್ಯಂಡ್ SSC CPO. ಓಕೆ, SSC CG ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ SSC CGL, ಓಕೆನಾ. ಸೊ ಪ್ರತಿಯೊಂದು ಇಲ್ಲೇನಿದೆ ಪೋಸ್ಟ್ಸು ಅವೆಲ್ಲನೂ ಸಮೇತ ಪ್ರತಿಯೊಂದು ಎಕ್ಸಾಮ್ಗೂ ಈಸಿ ಆಗಿಬಿಟ್ಟಿರುತ್ತೆ. ನಾನು ಹೇಳ್ತಿರೋದಂದ್ರೆ SSC CGLಗೆ ಪ್ರಿಪ್ರೇಷನ್ ಆಗಿ ಓಕೆ, ಇನ್ನೆಲ್ಲನೂ ಸಮೇತ ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ. ಇಫ್ ಯು ಆರ್ ಇಂಜಿನಿಯರ್ SSC GIಗೆ ಅಪ್ಲೈ ಮಾಡ್ಬೋದು ಆ್ಯಂಡ್ CGLಗೂ ಸಮೇತ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಇಷ್ಟು ಸ್ಯಾಲ್ರಿದಾಯಿತು, ವರ್ಕ್ ಆಯಿತು, ಎಲ್ಲನೂ ಸಮೇತ SSC ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಕ್ಲಿಯರ್. ಸೊ ಬುಕ್ಸು ಅವೆಲ್ಲ ಆಮೇಲೆ ನಿಮಗೆ ಬುಕ್ಸು ಅವೆಲ್ಲ ಬೇಕಂದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಟ್ಟೋಣ. ಓಕೆ, ಮತ್ತು ಬೆಂಗಳೂರಲ್ಲಿ ಎಷ್ಟಿತ್ತು ವೇಕೆನ್ಸಿ ಅಂತ ಪ್ರತಿಯೊಂದು ಸಮೇತ ನೋಡಿ, ಎವ್ರಿ ಇಯರ್ 1 lakh ಬಂದೇ ಬರುತ್ತೆ. ಸೊ 50,000 45,000 SSC GD ಆಗಲಿ, ಒಂದು 15,000 ನಮಗೆ CGLದು ಬರುತ್ತೆ. ಅದಾದಮೇಲೆ MTS ಒಂದು 2,000 3,000 ಒಂದು 5,000 ಅಂದ್ಕೊಳ್ಳಿ, 2,000 3,000 ಬರುತ್ತೆ. CHSLದು 3,000 ಬರುತ್ತೆ. JIದು 1,000 ಬರುತ್ತೆ. ಪ್ರತಿಯೊಂದು ಬರ್ತಾನೆ ಇರುತ್ತೆ. ಕ್ಲಿಯರ್. ನೆಕ್ಸ್ಟ್ ವಾಟ್ ಈಸ್ RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದರೆ ಏನು, ಇದರಲ್ಲಿ ಯಾವ ಜಾಬ್ಸ್ ಇದೆ, ಕ್ವಾಲಿಫಿಕೇಶನ್ ಏನು, ಸ್ಯಾಲ್ರಿ ಏನು, ವರ್ಕ್ ಪ್ರೊಫೈಲ್ ಏನು, ಹೋಮ್ ಸ್ಟೇ ಡ್ಯೂಟಿ. ಇಲ್ಲಿ ನೋಡಿ, ಹೋಮ್ ಸ್ಟೇ ಡ್ಯೂಟಿ ಪ್ರತಿ ಇಯರ್ ನೋಟಿಫಿಕೇಶನ್ ಆಗುತ್ತಲ್ವಾ, ಅದರಲ್ಲಿ ವೇಕೆನ್ಸಿ ಬಿಡ್ತಾರಲ್ವ, ಅಲ್ಲೇ ನಮಗೆ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಅನ್ನೋ ಒಂದು ಸಿಟಿ ಇದೆ ಅಂದ್ಕೊಳ್ಳಿ, ಅದರಲ್ಲಿ GST ಅವರು 540 ಆರ್ 600 GST ಪೋಸ್ಟ್ ಅಲ್ಲೇ ಇದೆ ಅಂದ್ಕೊಳ್ಳಿ, ಅವಾಗ ನಮ್ಗೆ ಹೋಮ್ ಸ್ಟೇಟ್ ಡ್ಯೂಟಿ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ವಾಟ್ ಈಸ್ RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಇದರಲ್ಲಿ ಜಾಬ್ಸ್ ಏನು ಬರುತ್ತೆ, ಕ್ವಾಲಿಫಿಕೇಶನ್ ಏನು, ಸ್ಯಾಲ್ರಿ ಏನು, ವರ್ಕ್ ಪ್ರೊಫೈಲ್ ಏನು, ಹೋಮ್ ಸ್ಟೇ ಡ್ಯೂಟಿ. ಇದು ಝೋನ್ ವೈಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಝೋನ್ ವೈಸ್ ಮಾಡ್ತಾರೆ. ಬೆಂಗಳೂರು ಝೋನ್ ಅಂತ ನಮಗೊಂದಿದೆ ಅಲ್ವಾ. ಸೊ ಇದರಲ್ಲಿ 60% ಬೇರೆಯವರು, 40% ಮಾತ್ರ ನಾವು 40% ಇದೀವೋ ಇಲ್ಲ ಅಂತ ಗೊತ್ತಿಲ್ಲ, ಒಂದು 30% ಅಂದ್ಕೊಳ್ಳಿ, 70%. ಸೊ ಎಲ್ಲರೂ ಏನು ಮಾಡ್ತಾರೆ, ಬೆಂಗಳೂರು ಝೋನ್ಗೆ ಯಾರು ಹಾಕಲ್ಲ, ಕರ್ನಾಟಕದಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಕಿ ಜಾಬ್ಸನ್ನೇ ತಗೊಂಡ್ಬಿಟ್ಟಿದ್ದಾರೆ. ಸೊ ಈಗಲಾದರೂ ಸ್ವಲ್ಪ ಎಚ್ಚರಗೊಳ್ಳಿ. ಓಕೆ, ಸೊ ಡಿಗ್ರಿ ಆಗಿದ್ದರೆ ನಾವು ಯಾವ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು, ಒಂದು RRB NTPCಗೆ, ಇನ್ನೊಂದು RRB JE. ಕ್ಲಿಯರ್. ನಾನು ಹೇಳ್ತೀನಿ 2024ವರೆಗೂ ಸಮೇತ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮೇಲೆ ನಂಬಿಕೆ ಇರಲಿಲ್ಲ. 2024ಇಂದ ಒಳ್ಳೆ ಕೆಲಸ ಮಾಡ್ತಿದೆ, ಸರಿಯಾದ ಟೈಮ್ಗೆ ಮಾಡ್ತಿದೆ. ರಿಸಲ್ಟ್ ಓಕೆ ರಿಸಲ್ಟ್ ಬಂದಿಲ್ಲ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸರಿಯಾದ ಟೈಮ್ಗೆ ಎಕ್ಸಾಮ್ಸನ್ನು ನಡೆಸ್ತಿರೋದು ಏಕೈಕ ಸಂಸ್ಥೆ ಪ್ರೆಸೆಂಟಾಗಿ ಯಾವುದು ಅಂದರೆ ಅದು ರೈಲ್ವೆ ರಿಕ್ರೂಟ್ಮೆಂಟ್. ಕ್ಲಿಯರ್. ನೆಕ್ಸ್ಟ್ ನೋಡಿ, RRB NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ. NTPC is not just a railway exam, it is one of the biggest career gateways in Indian railways. Okay, so this is one of the biggest railway exams and it comes to 2 levels. 2 level ಅಲ್ಲಿ ಬರುತ್ತೆ, ಒಂದು NTPC ಗ್ರಾಜುಯೇಟ್ ಲೆವೆಲ್, ಇನ್ನೊಂದು UG ಅಂಡರ್ ಗ್ರಾಜುಯೇಟ್ ಲೆವೆಲ್. ಓಕೆ, ಎಲಿಜಿಬಿಲಿಟಿ ಗ್ರಾಜುಯೇಟ್ ಲೆವೆಲ್ಗೆ ಎನಿ ಡಿಗ್ರಿ. ಫೇಮಸ್ ಪೋಸ್ಟ್ ನೋಡಿ ಸರ್, ಸ್ಟೇಷನ್ ಮಾಸ್ಟರ್. ನಾವು ಯಾವುದೇ ಒಂದು ಜಂಕ್ಷನ್ಗಾಗಲಿ ಇನ್ನೊಂದು ನೋಡ್ತೀವಲ್ಲ, ಯಾರು ಇರ್ತಾರೆ, ನಮ್ಮ ಕರ್ನಾಟಕದವ್ರು ಇರ್ತಾರೆ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಇರ್ತಾರೆ, ರೈಟ್. ಆಗ ತಗೋಬಿಟ್ಟಿದ್ದಾರೆ ಎಲ್ಲರೂ. ನೆಕ್ಸ್ಟು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮತ್ತು ಸೀನಿಯರ್ ಕ್ಲರ್ಕ್ ಟೈಪ್, ಇವು ಒಳ್ಳೆ ಜಾಬ್ಸ್ ನೋಡಿ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು, ಕಮರ್ಷಿಯಲ್ ಅಪ್ರೆಂಟಿಸು, ಟ್ರಾಫಿಕ್ ಅಸಿಸ್ಟೆಂಟ್, ಸೀನಿಯರ್ ಕಮರ್ಷಿಯಲ್ ಕ್ಲರ್ಕ್, ಇವೆರಡು ಬಂದಿಲ್ಲ ರೀಸೆಂಟಾಗಿ. ಓಕೆ, ಇವೆರಡು ಬಂದಿಲ್ಲ. ಇನ್ನು 5 ಪೋಸ್ಟನ್ನು ಬಿಟ್ಟಿದ್ರು ನಮಗೆ. ಹಿಂದಿನ ವರ್ಷನೂ ಬಿಟ್ಟಿದ್ರು, ಈ ವರ್ಷನೂ ಬಿಟ್ಟಿದ್ದಾರೆ. ಮತ್ತೆ 2026 ಆಗಸ್ಟಲ್ಲೂ ಸಮೇತ ನೋಟಿಫಿಕೇಶನ್ ಬರುತ್ತೆ. ಅಂಡ್ SSCಯಲ್ಲಿ ನೀವು ಹೋಗಿ SSC ಕ್ಯಾಲೆಂಡರ್ ಇಲ್ಲ, ನಾನೇ ಅಪ್ಲೋಡ್ ಮಾಡ್ತೀನಿ ಕೆಳಗಡೆ, ಟೆಲಿಗ್ರಾಮ್ ಲಿಂಕ್ ಕೊಡ್ತೀನಿ, ಜಾಯಿನ್ ಆಗಿ, ಅಲ್ಲಿ ನಿಮಗೆ ನಾನು ಕೊಡ್ತೀನಿ. ಓಕೆನಾ. ಸೊ SSC ಕ್ಯಾಲೆಂಡರ್ ಅಪ್ಲೋಡ್ ಮಾಡ್ತೀನಿ, ಯಾವಾಗ ಎಕ್ಸಾಮ್ಸ್ ಅಂತ ನೋಡ್ಕೊಳ್ಳಿ. ಕ್ಲಿಯರ್. ಸೊ ಇಷ್ಟರಲ್ಲೇ CGL ನೋಟಿಫಿಕೇಶನ್ ಬಂದೇ ಬರುತ್ತೆ. ಸೊ ಇದರಲ್ಲಿ ಸಮೇತ ಅಷ್ಟೇ, ಸ್ವಲ್ಪ ಪೋಸ್ಟ್ಗೆ CGLಗಿಂತ ಇದರಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ, ಸ್ವಲ್ಪ ಪೋಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಲೆವೆಲ್ 6 ಜಾಬು, ಲೆವೆಲ್ 7 ಜಾಬ್ ಆಗಲಿ. ಸೊ ಎಷ್ಟು, 29,200 35,400 ಸ್ಟಾರ್ಟಿಂಗ್, ಕೈಗೆ 60,000 ಪ್ಲಸ್ ಸಿಗುತ್ತೆ.
ಟೇಸ್ಟ್ ಮಾಸ್ಟರ್ ಒಂದು ಪೋಸ್ಟ್ ಅಲ್ಲ, ಅದು ರೆಸ್ಪಾನ್ಸಿಬಿಲಿಟಿ, ರೆಸ್ಪೆಕ್ಟ್ ಮತ್ತು ಪಬ್ಲಿಕ್ ಐಡೆಂಟಿಟಿ ಅಲ್ವಾ? ಕರೆಕ್ಟಾ ಇಲ್ವಾ? ಸೊ ಯಾರಾದರೂ ಸ್ಟೇಷನ್ ಮಾಸ್ಟರ್ ಬಂದರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಸ್ವಲ್ಪ ಜನ ಬೈಕೊಂತಾರೆ ಟಿಕೆಟ್ ತಗೊಳ್ದೇ ಇರೋ, ಅದು ತೊಂದರೆ ಇಲ್ಲ. ಒನ್ ಆಫ್ ದ ಮೋಸ್ಟ್ ಫೇಮಸ್ ರೈಲ್ವೆ ಜಾಬ್ಸ್. ಓಕೆ, ಸೊ ಯೂಶಲಿ ಪೇ ಲೆವೆಲ್ 6 ಇರುತ್ತೆ, ಇಷ್ಟು ಸ್ಯಾಲ್ರಿ ಇರುತ್ತೆ. ಸೊ ವರ್ಕ್ ಬಂದ್ಬಿಟ್ಟು ಸ್ಟೇಷನ್ ಆಪರೇಷನ್ ಮ್ಯಾನೇಜ್ ಮಾಡೋದು, ಟ್ರೈನ್ ಮೂವ್ಮೆಂಟ್ ಕೋಆರ್ಡಿನೇಷನ್, ಕಮ್ಯುನಿಕೇಷನ್, ಪ್ಯಾಸೆಂಜರ್ ಸ್ಟೇಷನ್ ಮ್ಯಾನೇಜ್ಮೆಂಟ್ ಮತ್ತು ರೆಸ್ಪಾನ್ಸಿಬಿಲಿಟಿ, ಸೇಫ್ಟಿಯಾಗಿ ನೋಡ್ಕೊಳ್ಳೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಸೊ ಗೂಡ್ಸ್ ಗಾರ್ಡ್ ಟ್ರೈನ್ ಮ್ಯಾನೇಜರು ಇಸ್ ವೇರ್ ರೈಲ್ವೆ ಮೂವ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬಿಕಮ್ ಯುವರ್ ಡ್ಯೂಟಿ. ಸೇಮ್ ಎಲ್ಲೊಂದು ಸಮೇತ 50,000 55,000 ಪ್ಲಸ್ ಬರುತ್ತೆ ಕೈಗೆ. ರೈಟ್, ವರ್ಕ್ ಇರುತ್ತೆ ಟ್ರೈನ್ ಆಪರೇಷನಲ್ ಡ್ಯೂಟಿ, ಗೂಡ್ಸ್ ಟ್ರೈನ್ ಮ್ಯಾನೇಜ್ಮೆಂಟ್ ಮತ್ತು ಮೂವ್ಮೆಂಟ್. ಸೀನಿಯರ್ ಕ್ಲರ್ಕ್ದು ಅಷ್ಟೇ 50,000 ಬರುತ್ತೆ ಕೈಗೆ. ಸೊ ಆಫೀಸ್ದು ರೈಲ್ವೆ ಡಾಕ್ಯುಮೆಂಟೇಷನ್ ಮತ್ತು ಕಮರ್ಷಿಯಲ್ ಸಪೋರ್ಟ್. RRB JE ನೆಕ್ಸ್ಟು, SSC JE, RRB JE ಇವು ಜಾಸ್ತಿ ಯಾರು ಬರೀತಾರೆ? ಇಂಜಿನಿಯರಿಂಗ್ ಮಾಡಿರೋರು, ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇರೋದು. ರೈಟ್, ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಗೌರ್ಮೆಂಟ್ ಕೆರಿಯರ್ ಪಾತ್ಸ್ ಇನ್ ರೈಲ್ವೇಸ್ ಇದು RRB JE. ಸೊ ಡಿಪ್ಲೊಮಾ ಇಂಜಿನಿಯರಿಂಗ್ ಅವರು ಅಪ್ಲೈ ಮಾಡ್ಬೋದು. ಪೇ ಲೆವೆಲ್ 6 ಇರುತ್ತೆ, 40,000 to 65,000 ಕೈಗೆ ಬರುತ್ತೆ ಸ್ಯಾಲ್ರಿ. ಓಕೆ, ವರ್ಕ್ ಪ್ರೊಫೈಲ್ ಬಂದುಬಿಟ್ಟು ಇಂಜಿನಿಯರಿಂಗ್ ಸೂಪರ್ವಿಷನ್, ಮೈಂಟೆನೆನ್ಸ್, ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ ವರ್ಕ್, ವರ್ಕ್ಶಾಪ್ ಮತ್ತು ಆಫೀಸ್ ಡಿಪೆಂಡಿಂಗ್. 10th ಮತ್ತು ITI ಬೇಸ್ಡ್. ಕ್ಲಿಯರ್, PUC ಆಗಿದ್ರೆ ನಾವು NTPC UGಗೆ ಮಾಡ್ಬೋದು ನೋಡಿ. ಇದನ್ನು ಸಮೇತ ಕ್ಯಾಲೆಂಡರ್ ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಓಕೆನಾ? ಸೊ RRB ಗ್ರೂಪ್ ಡಿ, RRB ALP ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಅಲ್ವಾ? ರೀಸೆಂಟಾಗಿ ALP ಮತ್ತು ಟೆಕ್ನಿಷಿಯನ್ ಗ್ರೇಡ್ 3ದು ವೇಕೆನ್ಸಿ ಅಪ್ಡೇಟ್ ಮಾಡಿದ್ದಾರೆ. ತುಂಬ ವೇಕೆನ್ಸಿ ಇದೆ, ನಾವು ಅಪ್ಲೈ ಮಾಡ್ಬೋದು. ಗ್ರೂಪ್ ಡಿದು ಕೊಟ್ಟಿದ್ದಾರಲ್ವಾ 10th ಮೇಲೆ ಇವೆಲ್ಲ ಸಮೇತ. ಓಕೆನಾ? ಸೊ RRB ಗ್ರೂಪ್ ಡಿ ಸ್ಮಾಲ್ ಜಾಬ್ ಅಂತ ಅನ್ಕೊಳ್ಬೇಡಿ, ಇದು ಎಂಟ್ರಿ ಇಂಟು ದ ಇಂಡಿಯಾಸ್ ಬಿಗ್ಗೆಸ್ಟ್ ರೈಲ್ವೆ ಸಿಸ್ಟಮ್ಸ್ ಒಂದು ಎಂಟ್ರಿ ಪಾಯಿಂಟ್. ಓಕೆನಾ? ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ವಾ? ತುಂಬ ವೇಕೆನ್ಸಿ ಬಿಟ್ಬಿಡ್ತಾರೆ. 10th ಪಾಸು ITI ಆಗಿರೋರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಪೋಸ್ಟ್ ಬಂದ್ಬಿಟ್ಟು ಟ್ರ್ಯಾಕ್ ಮೇಂಟೈನರು, ಹೆಲ್ಪರು, ಅಸಿಸ್ಟೆಂಟು, ಪಾಯಿಂಟ್ಸ್ ಮ್ಯಾನ್. ಫೇಮಸ್ ಪೋಸ್ಟ್ ಬಂದ್ಬಿಟ್ಟು ಅದು ಪಾಯಿಂಟ್ಸ್ ಮ್ಯಾನ್. ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಓಕೆನಾ? ಸೊ 25,000 to 35,000 ಇರುತ್ತೆ. ಡಿಪೆಂಡ್ಸ್ ಆನ್ ಡಿಪಾರ್ಟ್ಮೆಂಟ್. ಟ್ರ್ಯಾಕ್ ಇನ್ಸ್ಪೆಕ್ಷನ್, ಮೇಂಟೆನೆನ್ಸ್ ಸಪೋರ್ಟು, ಹೆಲ್ಪರು, ಪಾಯಿಂಟ್ಸ್ ಮ್ಯಾನ್ ಫೇಮಸ್ ಪೋಸ್ಟ್. ಡು ನಾಟ್ ಅಂಡರ್ ಎಸ್ಟಿಮೇಟ್ ಗ್ರೂಪ್ ಡಿ ಎಂಟ್ರಿ ಇಂಟು ದ ಗೌರ್ಮೆಂಟ್. ಇಟ್ಸ್ ಒಂದು ಹೇಳ್ತೀನಿ, ಸುಮ್ಮನೆ ಇರೋದಕ್ಕಿಂತ ಅಲ್ವಾ ಒಂದು ವರ್ಕ್ ಮಾಡ್ಕೊಳ್ಳೋದು ತುಂಬ ಒಂದು ದೊಡ್ಡ ಅಚೀವ್ಮೆಂಟೇ ಅಲ್ವಾ? ಬೇರೆಯವರು ಅದು ಮಾಡಲ್ಲ ಅನಿಸುತ್ತೆ. ಗ್ರೂಪ್ ಡಿನ ನಾವು ಕಮ್ಮಿ ಲೆಕ್ಕ ಹಾಕ್ಬಾರ್ದು. ಕ್ಲಿಯರ್. ನೆಕ್ಸ್ಟ್ ALP ಅಸಿಸ್ಟೆಂಟ್ ಲೋಕೋ ಪೈಲಟ್, ಟ್ರೈನ್ ಮಾಡ್ತಾರಲ್ವ ಅವರು. ಕ್ಲಿಯರ್. ಸೊ ಯಾಕೆ ಇದು ಬೇಸಿಕ್ಗಿಂತ ಜಾಸ್ತಿ ಸ್ಯಾಲ್ರಿ ಇರುತ್ತೆ ಅಂದರೆ, ಬಿಕಾಸ್ ಒಳಗಡೆ ಅಲೋವೆನ್ಸಸ್ ಇರುತ್ತೆ, ಟೆಕ್ನಿಕಲ್ ಡ್ಯೂಟಿ ಇರುತ್ತೆ. ವರ್ಕ್ ಪ್ರೊಫೈಲ್ ಬಂದುಬಿಟ್ಟು ALP, ಟ್ರೈನ್ ಆಪರೇಷನ್ ಸಪೋರ್ಟು, ಟೆಕ್ನಿಕಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಶಿಫ್ಟ್ಸ್ ಇರುತ್ತೆ. ಇದರಲ್ಲಿ ಟೆಕ್ನಿಕಲ್ ಸ್ಟೂಡೆಂಟ್ಸು ಯಾರ್ಯಾರಿಗೆ ಅಂದರೆ ರೈಲ್ವೆ ಆಪರೇಷನ್ ಲವರ್ಸು ಮತ್ತು ಡಿಸಿಪ್ಲಿನ್ ಆಸ್ಪಿರೆಂಟ್. ALP ಅವ್ರಿಗೆ ಅಸಿಸ್ಟೆಂಟ್ ಲೋಕೋ ಪೈಲಟು, ಟ್ರೈನ್ ಓಡಿಸೋರು. ಸೊ ಅವರು ಯಾರ್ಯಾರಿಗೆ ಅಂದರೆ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ ಮತ್ತು ITI ಮಾಡಿರೋರಿಗೆ, ಅವ್ರಿಗೆ ಮತ್ತು ಡಿಸಿಪ್ಲಿನ್ಡ್ ಆಸ್ಪಿರೆಂಟ್ಸ್ ಮತ್ತು ರೈಲ್ವೆ ಆಪರೇಷನಲ್ ಲವರ್ಸ್ಗೆ ತುಂಬ ಬೆಸ್ಟ್ ಚಾಯ್ಸ್. ಕ್ಲಿಯರ್. RRB ಟೆಕ್ನಿಷಿಯನ್ ಪ್ರೂವ್ಸ್ ದಟ್ ಸ್ಕಿಲ್ ಬೇಸ್ಡ್ ಇದು. ಫಾರ್ ಎಕ್ಸಾಂಪಲ್ ITI ಈ ಥರ. ಇದು ಸಮೇತ ಅಷ್ಟೇ 30,000 to 45,000 ಪ್ಲಸ್ ಬರುತ್ತೆ. ಮೈಂಟೆನೆನ್ಸು, ರಿಪೇರ್, ಟೆಕ್ನಿಕಲ್ ಸಿಸ್ಟಮ್ ಸಪೋರ್ಟ್ ಇರುತ್ತೆ. ಓಕೆನಾ? ಸೊ ಇಷ್ಟು ನಮಗೆ SSC ಮತ್ತು RRB ಒಂದು ಕಂಪ್ಲೀಟ್ ಜಾಬ್ಸ್. ಕ್ಲಿಯರ್. ಸೊ ಇದಾದಮೇಲೆ ಸರ್ ಇಷ್ಟೇನಾ ಬೇಕಂದ್ರೆ ನೋಡಿ, ಬ್ಯಾಂಕಿಂಗಲ್ಲೂ ಇದ್ದಾವೆ, ತುಂಬ ಇದ್ದಾವೆ. SBI PO ಆಗಲಿ, SBI ಕ್ಲರ್ಕ್ ಆಗಲಿ, IBPS PO, IBPS ಕ್ಲರ್ಕ್, RRB PO, RRB ಕ್ಲರ್ಕ್. ರೈಟ್. ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, LPT ಮಾಡಿದ್ದಾರೆ ಕ್ಲರ್ಕ್ ಅವ್ರಿಗೆ. ರೈಟ್. ಸೊ LPT ಇರೋದ್ರಿಂದ ಇದನ್ನು ಸಮೇತ ಒಂದು ಒಳ್ಳೆ ಆಪರ್ಚುನಿಟಿ. ಇದನ್ನು ಸಮೇತ ಸ್ಟೇಟ್ ವೈಸ್ ಬಿಡ್ತಾರೆ. ಕ್ಲಿಯರ್. ಸೊ RRB ಇದರಲ್ಲಿ ಈಸಿಯೆಸ್ಟ್ ಎಕ್ಸಾಮ್. ಸೊ ನೋಡಿ, ಯಾರೆಲ್ಲ ಇಲ್ಲ ಸರ್ ನಾವು ಬ್ಯಾಂಕಿಂಗ್ ಸೈಡ್ ಹೋಗ್ಬೇಕಂದ್ರೆ ಅವ್ರು ನೋಡಿ, ಈಗ ಇನ್ನೇನು August 2 ಅಂದರೆ ಏಪ್ರಿಲ್ ಅಂದರೆ ಈ ಒಂದು ಮಂತ್ ಎಂಡಲ್ಲಿ ನಮಗೆ ನೋಟಿಫಿಕೇಶನ್ ಬರುತ್ತೆ SBI POದು. ಓಕೆನಾ? ಇದಾದಮೇಲೆ RBI ಅಸಿಸ್ಟೆಂಟ್ ತುಂಬ ಎಕ್ಸಾಮ್ಸ್ ಇದಾವೆ, ತೊಂದರೆ ಇಲ್ಲ. ಓಕೆನಾ? ಸೊ ಏಪ್ರಿಲ್ ನೋಟಿಫಿಕೇಶನ್ ಬರುತ್ತೆ ಮತ್ತು August
2 or 3ಗೆ ಫಿಲಿಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಪಿ ಓದು ಕ್ಲರ್ಕದ್ದು ಬಂದ್ಬಿಟ್ಟು 22 ಆಗಸ್ಟ್ 23 ಆಗಸ್ಟ್ಗೆ ಸ್ಟಾರ್ಟ್ ಆಗ್ಬೋದು. ಇದನ್ನು ಸಮೇತ ಒಳ್ಳೆ ಜಾಬ್ಸ್. ಕ್ಲಿಯರ್. ಸೊ ಎಸ್ ಬಿ ಐ ಕ್ಲರ್ಕ್ ಆಗಲಿ, ಎಸ್ ಬಿ ಐ ಪಿ ಯು ಆಗಲಿ, ಐ ಬಿ ಪಿ ಎಸ್ ಪಿ ಯು ಆಗಲಿ, ಐ ಬಿ ಪಿ ಎಸ್ ಕ್ಲರ್ಕ್, ಆರ್ ಆರ್ ಬಿ ಕ್ಲರ್ಕ್ ಆಗಲಿ, ಆರ್ ಆರ್ ಬಿ ಪಿ ಯು ಆಗಲಿ, ಇವು ಸಮೇತ ಒಳ್ಳೆ ಜಾಬ್ಸ್. ಇದು ಸಮೇತ ನಮಗೆ ಆಗಸ್ಟಿಂದ ಎಕ್ಸಾಮ್ಸನ್ನು ನಡೆಸ್ತಾರೆ ಬ್ಯಾಂಕಿಂಗ್ ಅವರು. ಓಕೆನಾ. ಯಾರೆಲ್ಲ ಕ್ವಾಂಟ್ಸ್, ಇಟ್ ಮೀನ್ಸ್ ನಾವು ಮ್ಯಾಥ್ಸ್ ಅಂತೀವಿ, ಅವ್ರು ಕ್ವಾಂಟ್ಸ್ ಅಂತಾರೆ, ತೊಂದರೆ ಇಲ್ಲ. ಓಕೆನಾ. ಸೊ ನಮ್ಮ ಆಸ್ಪಿರೆಂಟ್ ರೀಸೆಂಟಾಗಿ ಐ ಬಿ ಪಿ ಎಸ್ ಕ್ಲರ್ಕ್ ಆದರು. ಕ್ಲಿಯರ್. ಸೊ ಅದ್ರ ಮುಂಚೆ ಎಸ್ ಬಿ ಐ ಕ್ಲರ್ಕ್ ಆದರು. ಹಿಂದಿನ ವರ್ಷ ಆರ್ ಆರ್ ಬಿ ಕ್ಲರ್ಕ್ ಆದರು. ತೊಂದರೆ ಇಲ್ಲ. ಓಕೆನಾ. ನಾನು ಆಫ್ಲೈನಲ್ಲಿ ಮಾಡಿದ್ವಿ. ಸೊ ಇಲ್ಲಿ ಹೇಳೋದು ಸರಿ ಇರಲ್ಲ. ಓಕೆ. ಸೊ ನೋಡಿ, ಹಿಂಗೆ ಬ್ಯಾಂಕಿಂಗ್ ಅವರು ಬ್ಯಾಂಕಿಂಗು ಹಾಕೊಂಡು ಹೋಗ್ಬೋದು. ಇದರಲ್ಲಿ ಒಳ್ಳೊಳ್ಳೆ ಸ್ಯಾಲ್ರೀಸ್ ಇದ್ದಾವೆ, ತೊಂದರೆ ಇಲ್ಲ. ಓಕೆನಾ. ಸೊ ಮೈನ್ಲಿ ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿಗೆ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಯಾರಿಗೆಲ್ಲ ಇಂಗ್ಲೀಷ್ ಸರ್ ನಮ್ಗೆ ಇಂಗ್ಲೀಷು ಮಾಡ್ಬೋದು ಅನ್ನೋರು ಎಸ್ ಎಸ್ ಸಿಗೆ ಪ್ರಿಪ್ರೇಷನ್ ಇಲ್ಲ ಸರ್, ನಮ್ಗೆ ಇಂಗ್ಲೀಷೇ ಬೇಡ, ನಮ್ಗೆ ಇಂಗ್ಲೀಷ್ ಸ್ವಲ್ಪ ಜಾಸ್ತಿ ಕಷ್ಟ ಆಗೋಯ್ತು, ಕಷ್ಟ ಆಗ್ತಿದೆ ಅಂದರೆ ಅವ್ರು ದಯವಿಟ್ಟು ಆರ್ ಆರ್ ಬಿ ಪ್ರಿಪ್ರೇಷನ್. ರೈಟ್. ಓಕೆ. ಸೊ ನೋಡಿ, ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಸಮೇತ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಇದು ಪ್ರತಿಯೊಂದು ಆಸ್ಪಿರೆಂಟ್ಸ್ಗೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಮ್ಯಾಥ್ಸ್ ನಿಮಗೆ ಮ್ಯಾಥ್ಸ್ ಕಷ್ಟ ಆಯಿತು ಅಂದರೆ ನಮ್ಮ ಒಂದು ಚಾನಲಿಂದ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ನಿಮಗೆ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಮೇತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಯಾವುದೇ ಒಂದು ನೋಟಿಫಿಕೇಶನ್ ಪಿ ಡಿ ಎಫ್ ಆಗಲಿ, ಏನೇ ನಿಮಗೆ ಒಂದು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಗೌರ್ಮೆಂಟ್ ಜಾಬ್ಸ್ ಆಗಲಿ, ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅದನ್ನೆಲ್ಲ ಸಮೇತ ಅಪ್ಡೇಟ್ ಮಾಡ್ತೀವಿ. ಕ್ಲಿಯರ್. ಸೊ ಇಷ್ಟು ಈ ವಿಡಿಯೋನಲ್ಲಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.